ನಮಸ್ಕಾರ. ರಣಕಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಪ್ರತಿದಿನದಂತೆ ಇವತ್ತು ಕೂಡ ಒಂದು ಜಿಲ್ಲೆಯನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಏನೆಲ್ಲ ನಡೀತಾ ಇದೆ, ಆಮೇಲೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅನೌನ್ಸ್ ಆದರೂ ಆಗಬಹುದು. ಅದಕ್ಕಿಂತ ಮೊದಲು ಈ ಬಾರಿಯ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಮೊನ್ನೆಯಿಂದ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಕಳೆದ ಬಾರಿಯ 25 BJP MP ಗಳ ಪೈಕಿ ಅರ್ಧಕ್ಕರ್ಧ MP ಗಳಿಗೆ ಟಿಕೆಟ್ ಸಿಗಲ್ಲ. ಆದರೆ ಅರ್ಧಕ್ಕರ್ಧ ಅಂತಂದರೆ 10ರಿಂದ 12 MP ಗಳಿಗೆ ಟಿಕೆಟ್ ಸಿಗಲ್ವಂತೆ. ಆದರೆ ಒಂದು 5 ಜನ ಆಲ್ರೆಡಿ ರಿಟೈರ್ಮೆಂಟ್ ಆಗುತ್ತೆ. ನಿಮಗೆ ಚಾಮರಾಜನಗರ ರಿಟೈರ್ಮೆಂಟ್ ಆಗುತ್ತೆ, ಚಿಕ್ಕಬಳ್ಳಾಪುರ ರಿಟೈರ್ಮೆಂಟ್ ಆಗಿದೆ, ಆ ನಂತರ ತುಮಕೂರಲ್ಲಿ ರಿಟೈರ್ಮೆಂಟ್ ಆಗಿದೆ, ಹಾವೇರಿಯಲ್ಲಿ ರಿಟೈರ್ಮೆಂಟ್ ಆಗಿದೆ. ಹೀಗೆ 10 ಹಲವು ರಿಟೈರ್ಮೆಂಟ್ಗಳು. ಮತ್ತೊಂದು ಕಡೆ ಆ್ಯಂಟಿ ಇನ್ಕಂಬೆನ್ಸಿ ಇರುವಂಥ ಕಡೆ ಬದಲಾವಣೆಗಳಾಗತ್ತೆ. ಓಕೆ, ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಯಾರಿಗೆ ಹಾಗಾದ್ರೆ ಟಿಕೆಟ್ ಮಿಸ್ ಆಗತ್ತೆ? ಅಧಿಕೃತ ಮೂಲಗಳಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗತ್ತೆ, ಈ ಸಾರಿ ಬಹಳ ಕುತೂಹಲ ಇರ್ತಕ್ಕಂಥದ್ದು. ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಇವ್ರಿಗೆ ಟಿಕೆಟ್ ಸಿಗೋದಿಲ್ಲ. ಅನಂತಕುಮಾರ್ ಹೆಗಡೆಗೂ ಕೂಡ ಟಿಕೆಟ್ ಮಿಸ್ ಆಗ್ತಾ ಇದೆ. ಸದಾನಂದ ಗೌಡ್ರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಅಂತ ನಾವು ನೋಡಿದ್ರೆ ಸಣ್ಣ ಪುಟ್ಟ ಹೆಸರುಗಳೇನೂ ಅಲ್ಲ ಇವೆಲ್ಲ ಬಹಳ ದೊಡ್ಡ ದೊಡ್ಡ ಹೆಸರುಗಳೇನೆ. ಇವ್ರಿಗೆ ಈಗ ನೀವು ಒಂದು 6 ತಿಂಗಳ ಕೆಳಗೆ, ಬೇಡಪ್ಪ 1 ತಿಂಗಳ ಕೆಳಗೆ ಕೇಳಿದ್ರು ಇವ್ರಿಗೆ ಸಿಗುತ್ತೆ ಅಂತ ಹೇಳಬಹುದಾದ ಕೆಲವು ಹೆಸರುಗಳು ಇದರಲ್ಲಿದ್ದಾವೆ. ಹಾಗಾಗಿ ಈಗ ನೋಡಿದ್ರೆ ಈ ಸದ್ಯ ಇವ್ರುಗಳಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. 3 ಹಾಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಅನ್ನುವಂಥದ್ದು ಓಕೆ ಬರ್ತಾ ಇದೆ. ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಶ್ರೀಲಕ್ಷ್ಮಿ ಅವರು ಇಲ್ಲಿ ತನಕ ಯಾರಿಗೆಲ್ಲ ಮಿಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ಯಾರಿಗೆಲ್ಲ ಟಿಕೆಟ್ ಫಿಕ್ಸ್ ಅನ್ನುವಂಥ ಮಾತುಗಳು. ಸಂಸದ ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣದಿಂದ ಕಳೆದ ಬಾರಿ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಫಿಕ್ಸ್. ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಟಿಕೆಟ್ ಫಿಕ್ಸ್. ಇನ್ನು ಅಲ್ಲಿ ಒಂದು ಡೌಟ್ ಇತ್ತು, ತೇಜಸ್ವಿ ಸೂರ್ಯ ಬದಲು ಜಯಶಂಕರ್ ನಿಲ್ತಾರೆ ಅನ್ನೋಂಥದ್ದು ಇತ್ತು. ಬಟ್ ಈಗ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ತೇಜಸ್ವಿ ಸೂರ್ಯ ಅವ್ರಿಗೆ ಸಿಗತ್ತೆ ಒಂದು. ಆಮೇಲೆ ಇನ್ನೊಂದು ನಿರ್ಮಲಾ ಸೀತಾರಾಮನ್ ಕೂಡ ಇತ್ತು. ಆಮೇಲೆ ಏನಾಯ್ತು ಅಂದ್ರೆ, ನಿರ್ಮಲಾ ಸೀತಾರಾಮನ್ ಒಂದು ವೇಳೆ ಇಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಅವರ ರಾಜ್ಯಸಭಾ ಸ್ಥಾನವನ್ನು ತೊರೆಯಬೇಕಾಗತ್ತೆ. ರಾಜ್ಯಸಭಾ ಅವ್ರಿಗೆ ಕರ್ನಾಟಕದಿಂದ ಆಗಿರೋ ಕಾರಣಕ್ಕಾಗಿ, ಈಗ ಕರ್ನಾಟಕದಲ್ಲಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಸೋಲಾಗತ್ತೆ ಅನ್ನೋ ಕಾರಣಕ್ಕಾಗಿ ಕೂಡ ಒಂದು ಮಾತಿದೆ. ಎನಿವೆ, ಶೋಭಾ ಕರಂದ್ಲಾಜೆ ಬಗ್ಗೆ ಹೇಳ್ತಾ ಇದ್ರಿ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಸಿಗ್ಬೋದು ಅನ್ನೋದು. ಶೋಭಾ ಕರಂದ್ಲಾಜೆ ಅವರಿಗೆ ಬಹಳ ಮುಖ್ಯವಾಗಿ ಹೇಳ್ಬಿಡ್ತೀನಿ. ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು. ಆ 3 ಬೆಲ್ಟಲ್ಲಿ 3 ಕೂಡ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ಒಂದು ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್, ಆಮೇಲೆ ಶೋಭಾ ಕರಂದ್ಲಾಜೆ ಮತ್ತು ಅನಂತಕುಮಾರ್ ಹೆಗಡೆ, ಈ ರೀತಿಯ ಮಾಹಿತಿಗಳು ಬರ್ತಾ ಇದೆ. ಆದರೆ ಅಲ್ಲಿ ಯಾವತ್ತೂ ಕೂಡ ಬಂಟ್ ಮತ್ತು ಬಿಲ್ಲವ, ಈ ಬಾರಿ ಬಿಲ್ಲವ, ಸತ್ಯಜಿತ್ ಸುರತ್ಕಲ್ ಬಿಲ್ಲವ ಸಮುದಾಯಕ್ಕೆ ಸೇರಿದವರು ನಮಗೆ ಕೊಡ್ತಾ ಇಲ್ಲ. ಕೇಸಲ್ಲಿ ಒಂದು ಕ್ಲಿಯರ್, ಐ ಹೋಪ್ ಯು ಅಗ್ರಿ ವಿತ್ ಮೀ ಆರ್ ಯು ಮೇ ಹ್ಯಾವ್ ಸಮ್ ಮೋರ್ ಇನ್ಪುಟ್ಸ್, ಗೊತ್ತಿಲ್ಲ ನನಗೆ. ನೋಡಿ, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ, ಈ ಎಲ್ಲ ಹೆಸರುಗಳು ಎಲ್ಲೋ ಒಂದ್ ಕಡೆ ಸಿದ್ಧಾಂತದ ಜೊತೆ ಜೋಡಿಸ್ಕೊಂಡಿರೋ ಹೆಸರುಗಳನ್ನೇ. ಆದ್ರೆ ಹಂಗಂತ ಇದ್ರಲ್ಲಿ ಪ್ರತಾಪ್ ಸಿಂಹ ಹೆಸರು ನೋಡಿದ್ರೆ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಏನ್ ಹಾಗಾದ್ರೆ ಏನ್ ವರ್ಕ್ ಆಗಿದೆ? ಪ್ರತಾಪ್ ಸಿಂಹ ಹೆಸರು ಮಾತ್ರ ಇದೆಯಲ್ಲ ಮಿಸ್ ಆಗಿರುವಂತದ್ದು. ಈವನ್ ಅಂದ್ರೆ ಬರೀ ರಾಜಕೀಯ ಮಾತ್ರ ಕೆಲಸ ಮಾಡಿದ್ದಾರೆ. ನಾಟ್ ಓನ್ಲಿ ಬಿಜೆಪಿ, ಇತರ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಬೇಸರ ಆಗಿದೆ. ಮೈಸೂರು ಭಾಗದ ಇತರ ಪಕ್ಷದ ಕಾರ್ಯಕರ್ತರಿಗೂ ಬೇಸರ ಆಗಿದೆ. ಯಾಕಂದ್ರೆ ಓಕೆ, ವಿಜಯಪುರದಲ್ಲಿ ಬನ್ನಿ, ವಿಜಯಪುರಕ್ಕೆ ಬರೋಣ. ಇವತ್ತಿನ ಲೋಕಸಭಾ ರಣಕಣ ವಿಜಯಪುರದಲ್ಲಿ ರಂಗೇರಿದೆ. ಲೋಕಸಭಾ ರಣಕಣ, ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ, ಕೇಸರಿ ವೇಟ್ ಅಂಡ್ ಸಿ. ರಾಜು ಅಲಗೂರು ಆಲ್ರೆಡಿ ಅಲ್ಲಿಂದ ಸ್ಪರ್ಧೆಗೆ ಇಳಿದಿದ್ದಾರೆ. 7 ಜನ ಅಭ್ಯರ್ಥಿಗಳನ್ನೇನು ಕಣಕ್ಕಿಳಿಸಿದ್ರು ಕಾಂಗ್ರೆಸ್. ಅದರಲ್ಲಿ ವಿಜಯಪುರ ಇದು SC ರಿಸರ್ವ್ಡ್ ಕ್ಷೇತ್ರ, ಮೀಸಲು ಕ್ಷೇತ್ರ. ಬಹುಶಃ ಮುಂದಿನ ಲೋಕಸಭಾ ಚುನಾವಣೆ ವೇಳೆಗೆ ಶ್ರೀಲಕ್ಷ್ಮಿ ಅವರೇ, ನಾವು ಅತಿ ಹೆಚ್ಚು ಮಹಿಳಾ ಮೀಸಲು ಕ್ಷೇತ್ರದ ಬಗ್ಗೆ ಮಾತಾಡುವಂಥ ಸಂದರ್ಭ ಬರುತ್ತೆ. ಯಾಕಂದರೆ 33% ಆಗಿರೋದ್ರಿಂದ 9 ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಫುಲ್ ಡಿಮಾಂಡ್ ಇರುತ್ತೆ ಆ ಸಂದರ್ಭದಲ್ಲಿ. ಕರೆಕ್ಟ್, ಅಂತ ಬೆಳವಣಿಗೆ ಆಗಲಿ ನಾನಂತೂ ಹಾರೈಸ್ತೀನಿ. 75 ಜನ MLA ಗಳು ಇರ್ತಾರೆ. ರೈಟ್, ಓಕೆ.
ಓಕೆ, ಹೇಗಿದೆ ಹಾಗಾದ್ರೆ ಈ ಕ್ಷೇತ್ರ ವಿಜಯಪುರ ಚುನಾವಣಾ ಕಣ? ಆಲ್ರೆಡಿ ಕಾಂಗ್ರೆಸ್ ರಾಜು ಆಲೂರು ಅನೌನ್ಸ್ ಆಗಿದೆ. ಬಿಜೆಪಿಯಿಂದ ಅದು ಗೋವಿಂದ ಕಾರಜೋಳನೋ ಅಥವಾ ರಮೇಶ್ ಜಿಗಜಿಣಗಿ ಅವ್ರಿಗೂ ಕೊಡ್ತಾರೋ ಯಾರಿಗೆ ಅನ್ನೋಂಥದ್ದು ಇನ್ನೂ ಡೌಟ್ ಇದೆ. ಎನಿವೆ, ಆ ಕ್ಷೇತ್ರ ಹೇಗಿದೆ ನೋಡಿ. ಗುಮ್ಮಟನಗರಿಯ ಏನು ಲೋಕಸಭಾ ಚುನಾವಣೆ ಇವತ್ತಿನ ದಿವಸ ರಂಗೇರಿದೆ ಅಂತಾನೆ ಹೇಳ್ಬೋದು. ಏನು ಈಗಾಗಲೇ ಕಾಂಗ್ರೆಸ್ 3 ಬಾರಿ ಸೋತಂಥದ್ದು. ಈಗ ಮತ್ತೆ ಏನಂತಂದ್ರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈನಲ್ ಆಗಿ ರಾಜು ಆಲ್ಗೂರ್ ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಏನು ನೆಗೆವಿನ ಒಂದು ನಾಗಾಲೋಟವನ್ನು ಮುಂದುವರಿಸ್ತಕ್ಕಂಥ ಬಿಜೆಪಿ ಈಗಾಗಲೇ ರಮೇಶ್ ಜಿಗಜಿಣಗಿ ಮತ್ತು ಗೋವಿಂದ ಕಾರಜೋಳ್ ಇನ್ನುಳಿದಂತೆ 3-4 ಜನರ ಆಕಾಂಕ್ಷಿಗಳಿದ್ದಾರೆ. ಆದರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಬಿಗ್ ಫೈಟ್. ಎಸ್, ವಿಜಯಪುರ ಗುಮ್ಮಟಗಳ ನಗರಿ. ಈಗಾಗಲೇ ರಣರಣ ಬಿಸಿಲಿನ ಜೊತೆಗೆ ಲೋಕಸಭೆಯ ಚುನಾವಣೆಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಬಿಜೆಪಿಯ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಮತ್ತೊಮ್ಮೆ ಸ್ಪರ್ಧೆಗೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಹೆಸರಾಂತ ವೈದ್ಯರಾದ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್, ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅಥವಾ ಅವರ ಪುತ್ರ ಉಮೇಶ್ ಕಾರಜೋಳ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿ ಮಹೇಂದ್ರ ನಾಯಕ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಇದರ ಜೊತೆಗೆ ಮಂಜುನಾಥ ಮೀಸಿ ಕೂಡ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದು ಯಾರಿಗೆ ಸಿಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ಕಾಂಗ್ರೆಸ್ನಿಂದ ರಾಜು ಆಲಗೂರ ಅಖಾಡಕ್ಕೆ. ಇನ್ನು ಕಾಂಗ್ರೆಸ್ ಈಗಾಗಲೇ ಟಿಕೆಟ್ ಅನೌನ್ಸ್ ಮಾಡಿದೆ. ಕಳೆದ 3 ಅವಧಿಗೆ ಹಾಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ರಾಠೋಡ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದಾರೆ. ಹೀಗಾಗಿ ಹಾಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಜು ಆಲಗೂರ ಅವರಿಗೆ ಟಿಕೆಟ್ ಸಿಕ್ಕಿದೆ. ನಿರಂತರ ಮತಕ್ಷೇತ್ರದಲ್ಲಿ ಓಡಾಟ ಮಾಡ್ಕೊಂಡು ಬರ್ತಿದ್ದಾರೆ. ಹೀಗಾಗಿ ಇವರ ಪರವಾಗಿ ಮತಕ್ಷೇತ್ರದಲ್ಲಿ ಹೆಚ್ಚಿನ ಒಲವಿದ್ದರಿಂದ ಟಿಕೆಟ್ ಸಿಕ್ಕಿದೆ. ಒಟ್ನಲ್ಲಿ ವಿಜಯಪುರ ಲೋಕಸಭೆಗೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡಿ ಆಗಿದೆ. ಆದರೆ ಬಿಜೆಪಿಯಿಂದ ಹಾಲಿ ಸಂಸದರಾದ ರಮೇಶ್ ಜಿಗಜಿಣಗಿಗೆ ಮತ್ತೆ ಟಿಕೆಟ್ ಸಿಗುತ್ತಾ ಇಲ್ವಾ? ಹೊಸಬರಿಗೆ ಕೇಸರಿ ಪಡೆ ಮಣೆ ಹಾಕುತ್ತಾ? ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ವಿಜಯಪುರ ಜಿಲ್ಲೆಯ ಏನು ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ 3 ಬಾರಿ ಸೋತಂತ ಕಾಂಗ್ರೆಸ್ ಇವತ್ತಿನ ದಿವಸ ಏನು ಗೆಲ್ಲಲು ನಾನಾ ರಣತಂತ್ರವನ್ನು ಹೆಣಿತಾ ಇದೆ. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಏನು 3 ಬಾರಿ ಗೆದ್ದಂಥ ಲೋಕಸಭೆಯಲ್ಲಿ ಇವತ್ತಿನ ದಿವಸ ಮುಂದಿನ ನಾಗಲೋಟವನ್ನು ಹೋಗುತ್ತೋ ಅಥವಾ ಇಲ್ಲವೋ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಸಿದ್ಧದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬನ್ನಿ. ಆಕಾಂಕ್ಷಿಗಳು, ಎಸ್, ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ನೋಡ್ಕೊಂಡ್ ಬಂದ್ಬಿಡೋಣ ಕ್ವಿಕ್ ಆಗಿ. ಅಲ್ಲಿ ಕಾಂಗ್ರೆಸ್ನಿಂದ ರಾಜು ಆಲಗೂರ ಅವರಿಗೆ ಟಿಕೆಟ್ ಘೋಷಣೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳು ಅಂತ ಇಲ್ಲ. ಈಗ ಬಿಜೆಪಿಯಿಂದ ಆಕಾಂಕ್ಷಿಗಳು ಯಾರ್ಯಾರು ಅಂತ ಈಗಷ್ಟು ನಾವು ರಮೇಶ್ ಜಿಗಜಿಣಗಿ ಬಗ್ಗೆ ಮಾತನಾಡ್ತಾ ಇದ್ವಿ, ಗೋವಿಂದ ಕಾರಜೋಳ ಅವ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ವಿ. ಇನ್ನು ಹಾಗೆಯೇ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅಂತ, ಅಲ್ಲಿ ಲಂಬಾಣಿ ಸಮುದಾಯ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಮುದಾಯ. ಹಾಗೆಯೇ ಗೋವಿಂದ ಕಾರಜೋಳ ಅವರ ಪುತ್ರ ಉಮೇಶ್ ಕಾರಜೋಳ ಅವರು ಕೂಡ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಮಹೇಂದ್ರ ನಾಯಕ್ ಅವರು ಕೂಡ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ. ಸೊ ಬಿಜೆಪಿಯಿಂದ ಹಾಗೆ ನೋಡಿದ್ರೆ ಸುಮಾರು ಜನ, ಒಂದು 3-4 ಪ್ರಮುಖ ಆಕಾಂಕ್ಷಿಗಳಂತೂ ಇದ್ದಾರೆ ಅಂತ. ಆದರೆ ಈಗಾಗಲೇ ಜಯಪ್ರಕಾಶ್ ಶೆಟ್ಟಿ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಅಲ್ಲಿ ಪ್ರಮುಖವಾದಂಥ ಫೈಟ್ ರಮೇಶ್ ಜಿಗಜಿಣಗಿ ವರ್ಸಸ್ ಗೋವಿಂದ ಕಾರಜೋಳ. ಅಲ್ಲ, ಇವರು ಯಾರು ಕೇಳಬಾರ್ದು ಅಂತಲ್ಲ. ಆಮೇಲೆ ಈಗ ನಾವು ಅವ್ರ ಹತ್ರ ಕೇಳಿದ್ರು ಕೂಡ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಆಮೇಲೆ ಹೂ ನೋಸ್, ಈಗ ಕೆಲವು ಕಡೆ ಅಲ್ಲಿ ಕೊಪ್ಪಳದಲ್ಲಿ ಡಾಕ್ಟರ್ ಲಿಂಗರಾಜು ಅನ್ನೋರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಜು ಇಲ್ಲಿ ತುಮಕೂರಲ್ಲೂ ಕೂಡ ಅಂದರೆ ಆ ಥರ ಕೊಡ್ತಾರೆ ಅನ್ನುವಂಥದ್ದು, ಕೊಟ್ಟಿಲ್ಲ ಇನ್ನು ಕೂಡ. ಬಾಬು ರಾಜೇಂದ್ರ ನಾಯಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಬಾಬು ರಾಜೇಂದ್ರ ನಾಯಕ್ ಅವರು ನಮಸ್ಕಾರ ಸರ್. ನಮಸ್ತೆ. ಲೇಟೆಸ್ಟ್ ಸುದ್ದಿ ಏನು ಬರ್ತಾ ಇದೆ ನಿಮಗೆ, ಯಾರಂತೆ? ಸರ್, ಒಟ್ಟಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಮಂತ್ರಿ ಆಗುವ ಅಪೇಕ್ಷೆಯಿಂದ ಈ ಬಾರಿ ಎಸ್ ಬಾರ್ 400 ಪಾರ್ ಎಂಬ ಧ್ಯೇಯದಿಂದ ಎಲ್ಲಾ ಎಂಪಿಗಳು ನರೇಂದ್ರ ಮೋದಿಜಿಯವರು ಇರ್ತಾರೆ. ಹೀಗಾಗಿ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅವರೇ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷದ ಸಂಸದ. ಅಂದ್ರೆ ರಾಜೇಂದ್ರ ನಾಯಕ್ ಅವರೇ, ಅಂದ್ರೆ ನೋಡಿ, ಅಲ್ಲಿ 3 ಸಾರಿ ಗೆದ್ದು ಬಂದ್ರು ರಮೇಶ್ ಜಿಗಜಿಣಗಿ ಅವರು. ಬಹಳ ನೇರವಾಗಿ ಹೇಳ್ತೀನಿ, ಯಾಕಂತಂದ್ರೆ ಗ್ರೌಂಡ್ ಇಂದ ಡೈರೆಕ್ಟ್ ಇನ್ಪುಟ್ಸ್ ಇದೆ ನಮ್ಗೆ. ಅಲ್ಲಿ ರಮೇಶ್ ಜಿಗಜಿಣಗಿ ಅವರು ಕೆಲಸ ಮಾಡಿಲ್ಲ, ಆಗ್ಬೇಕಾಗಿರೋ ಕೆಲಸ. ಆಲ್ಮಟ್ಟಿ 524 ಅಡಿಗೆ ಏರ್ಸಿ ಅಂತ ಬಡ್ಕೊಳ್ತಾ ಇದ್ದಾರೆ ಜನ. ಅದು ಏರ್ಸಿಲ್ಲ, ಯಾವುದೇ ನೀರಾವರಿ ಯೋಜನೆಗಳು ಸಕ್ಸಸ್ಫುಲ್ ಆಗ್ತಾ ಇಲ್ಲ.
ಕುಡಿಯೋ ನೀರಿಲ್ಲ ನಿಮ್ಮ ಊರಲ್ಲಿ. ಸೊ ಅದನ್ನು ಮೋದಿ ಬಂದು ಸರಿ ಮಾಡ್ಬೇಕಾ? ಎಲ್ಲದಕ್ಕೂ ಮೋದಿ ಬಂದು ಕೆಲಸ ಮಾಡ್ಲಿ, ನಾವು ಕೆಲಸ ಮಾಡಲ್ಲ, ಮೋದಿ ಹೆಸರಲ್ಲಿ ಗೆಲ್ತೀವಿ. ಹೌದಾ? ಇದೇನಾ? ವಿಕಸಿತ ಭಾರತಕ್ಕಾಗಿ ವಿಕಸಿತ ವಿಜಯಪುರ ಎಂಬ ಧ್ಯೇಯ ಏನು ನಮ್ಮದು. ವಿಕಸಿತ ಆ ಆಗಿದೆ ಅದೇ ನಿಟ್ಟಿನಲ್ಲಿ- ವಿಜಯಪುರದಲ್ಲಿ? ಹಾ. ವಿಜಯಪುರದ ವಿಕಸನ ಆ ಹೇಳಿ. ನಿಟ್ಟಿನಲ್ಲಿ- ನೀವು ಆ ಮೋದಿ ಅವರು ನಿಟ್ಟಿನಲ್ಲಿ- ಈಗ ಮೇಡಮ್ ಕೇಳಿದ್ರಲ್ಲ, ಪ್ರಶ್ನೆಗೆ ಉತ್ತರ ಕೊಡಿ ನೀವು ನನಗೆ. ಸರ್, ಆ ನಿಟ್ಟಿನಲ್ಲಿ ಬಹುತೇಕ ತಾವುಗಳು ಹೇಳುವಂತಹ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಉತ್ತರವನ್ನು ಕಂಡುಕೊಂಡಂತಹ ಪ್ರಯತ್ನ ಆಗೇ ಆಗ್ತದೆ. ಯಾಕಂದ್ರೆ ಸ್ಟೇಟ್ ಇರಿಗೇಷನ್ ಪ್ರಾಜೆಕ್ಟ್ಗಳು ಒಂದು ಸ್ಟೇಟ್ ಪಾಲಿಸಿ ಆಗಿರೋದ್ರಿಂದ ಕೇಂದ್ರದಿಂದ ಸಹಕಾರ ತೆಗೆದುಕೊಂಡು ಮಾಡಬೇಕಂತಹ ಯೋಜನೆ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದ ಇದಕ್ಕೆ ಹಿನ್ನಡೆ ಆಗಿದೆ ವಿನಃ ಕೇಂದ್ರ ಸರ್ಕಾರದ ಅಲ್ಲ ಅಂತ ನಾನು ಹೇಳಕ್ ಇಚ್ಛೆ ಹಾಗಿದ್ರೆ 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 ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವ್ರನ್ನ ಆಯ್ಕೆ ಮಾಡೋಣ ಈ ಬಾರಿ. ರಾಜ್ಯ ಅಲ್ಲಿ ಕೆಲಸ ಆಗತ್ತಂತ ನೋಡಿ. ಒಂದ್ ಹೇಳ್ತೀನಿ, ಬಾಬುರಾಜ್ ಒಂದ್ ನಿಮಿಷ, ಬಾಬುರಾಜ್ ನಾಯ್ಕ ಅವರೇ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳಿ. ನೀವು ನರೇಂದ್ರ ಮೋದಿ ಅವರ ಹೆಸರಿಟ್ಕೊಂಡು ಓಟ್ ತಗೋತೀರಿ, ಅದು ನಿಮ್ಮ ಪಾರ್ಟಿಯ ನಾಯಕರು, ತಪ್ಪೇನಿಲ್ಲ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಅಲ್ಲಿ ಅಭಿವೃದ್ಧಿ ಮಾಡದೆ ವಿಕಸಿತ ಭಾರತ ಅಂತ ಹೇಳ್ಬಿಟ್ಟು ನೀವು ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಅವಮಾನ ಮಾಡ್ತೀರಿ? ನಿಮ್ಮ ಕಾರಣಕ್ಕಾಗಿ ನರೇಂದ್ರ ಮೋದಿಗೆ ಯಾಕೆ ಅವಮಾನ ಮಾಡ್ತೀರಿ ನೀವು, ನಿಮ್ಮ ಪಕ್ಷದವರಾಗ್ಬಿಟ್ಟು? ಇದು ನನ್ನ ಪ್ರಶ್ನೆ. ಕರೆಕ್ಟ್ ಸರ್, ಖಂಡಿತವಾಗಿಯೂ ನರೇಂದ್ರ ಮೋದಿ ಅವರ ಒಂದು ಇಮೇಜ್ ಅನ್ನ ಹೆಚ್ಚು ಮಾಡುವಂತಹ ಪ್ರಯತ್ನ ನಮ್ಮೆಲ್ಲ ಕಾರ್ಯಕರ್ತರು ಇದೆ. ಆ ನಿಟ್ಟಿನಲ್ಲಿ ಮೇಡಮ್ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಕೊಡಿ. ನೀರಾವರಿ ಯೋಜನೆಗಳು, ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ರಾಜ್ಯ ಸರ್ಕಾರದ ಏನು ಸರ್ಕಾರಗಳು ಏನು ಬಂತೋ, ಕೃಷ್ಣೆ ನಡೆಗೆ ಅಂತ ತಂದು ದೊಡ್ಡ ಹೋರಾಟ ಮಾಡಿ ಬಳ್ಳಾರಿಯಿಂದ ಕೂಡಲ ಸಂಗಮವರೆಗೆ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡಿದ್ದಾದ್ರೆ ಏನು? ಕೃಷ್ಣ ಮೇಲ್ದಂಡೆ ಯೋಜನೆಗೆ ಇವರು ಬಜೆಟ್ ಕೊಟ್ಟಂತ ಹಣ ಆದ್ರಷ್ಟು? ಇವರಲ್ಲಿ ಒಂದು ಕೊರತೆ, ರಾಜಕೀಯ ಇಚ್ಛಾಶಕ್ತಿಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಕೊಟ್ಟರು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಕೊಟ್ಟರು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಕೊಟ್ಟರು? ಪ್ರಶ್ನೆ ಹೇಳ್ಬೇಕು ನೀವು ಹಿಟ್ ಅಂಡ್ ರನ್ ಮಾಡಬಾರ್ದು ನನಗೆ. ಓಕೆ, ನೀವು ಆರೋಪ ಮಾಡಬಹುದು, ಸಿದ್ದರಾಮಯ್ಯ ಮೇಲೆ ಎಲ್ಲ ಆರೋಪ ಮಾಡಬಹುದು. ಇಲ್ಲ, ನನಗೆ ಉತ್ತರ ಕೊಡಿ. ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನ್ ತಗೊಂಬಂದ್ರಿ ಆಗಿದ್ರೆ ರಾಜ್ಯ ಸರ್ಕಾರದಿಂದ? ಆ ಟೈಮಲ್ಲಿ ನೀವು ತಗೊಂಬಂದಿಲ್ಲ ಅಂದ್ರೆ ನಿಮ್ಮ ಫೈಲ್ ಇರೋದು. ಸರ್, ವಿಶೇಷ ಅನುದಾನಗಳು ಸನ್ಮಾನ್ಯ ಶ್ರೀ ರೈತ ನಾಯಕರಂತ ಯಡಿಯೂರಪ್ಪನವರು ವಿಶೇಷ ಕಾಳಜಿಯಿಂದ ಮಾಡಿಕೊಂಡು ವಿಶೇಷವಾದ ಅನುದಾನ ಕೊಟ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಂದು ವೇಗ ಸಿಗುವಂತಹ ಪ್ರಯತ್ನ ಮಾಡಿದಂತಹ ಯಾವುದಾದ್ರು ನನ್ಗೆ ಅರ್ಥ ಆಗತ್ತೆ, ನಿಮ್ ಕಷ್ಟ ನನ್ಗೆ ಅರ್ಥ ಆಗತ್ತೆ. ಪಾಪ ಈ ಸಾರಿ ನೀವು ಟಿಕೆಟ್ ಆಕಾಂಕ್ಷಿ. ನೀವ್ ಯಾಕೆ ಆಕಾಂಕ್ಷಿ ಅಂದ್ರೆ ನೀವು ನಮ್ಮೆದ್ರಿಗೆ ಅದನ್ನ ಹೇಳಕ್ಕಾಗಲ್ಲ. ಆದ್ರೆ ನೀವು ಹೇಳ್ತೀರಾ ನಿಮ್ಮ ಪಾರ್ಟಿ ಮುಖಂಡರ ಹತ್ರ, ಈಗಿರೋರು ಕೆಲಸ ಮಾಡಿಲ್ಲ, ಹಂಗಾಗಿ ನಾನು ಕೆಲಸ ಮಾಡ್ತೀನಿ, ನಂಗೆ ಟಿಕೆಟ್ ಕೊಡಿ ಅಂತ ಹೇಳ್ತೀರಾ ನೀವು. ಆದ್ರೆ ಅನಿವಾರ್ಯವಾಗಿ ಮಾಧ್ಯಮಗಳೆದ್ರು ನಿಮ್ಮ ಪಾರ್ಟಿನ ನೀವು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಐ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್, ಬಟ್ ಪ್ರೊವೈಡೆಡ್ ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರೋದು ನಿಮ್ಮ ಪಕ್ಷವನ್ನ ನೇರವಾಗಿ. ಮೊದಲ ಮಾತೆ ನೀವು ಬಾಯಿ ಎತ್ತಿದ್ರೆ ಬಿಜೆಪಿನವ್ರು ನರೇಂದ್ರ ಮೋದಿ ಅಂದ್ಕೊಂಡು ಎಲ್ಲ ಅಡ್ವಾಂಟೇಜ್ ತಗೊಂಡು ಓಡಾಡ್ತೀರಿ. ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಡಿ, ಕೆಲಸ ಆಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ನಮ್ಮ ವಿಶ್ವದ ಒಂದು ಗಮನವನ್ನ ಭಾರತ ದೇಶಗಳಿಗೆ ಸೆಳೆದಂತಹ ನಾಯಕತ್ವನ ಹೆಮ್ಮೆಯಿಂದ ತೆಗೆದುಕೊಳ್ಬೇಕಂತ ಜವಾಬ್ದಾರಿ ನಮ್ಮದೆಲ್ಲರದು. ಬರೀ ನಾನೊಬ್ಬನೇ ಅಲ್ಲ, ಭಾರತೀಯ ಜನತಾ ಕಾರ್ಯಕರ್ತರಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯ ಕೂಡ, ಪ್ರತಿಯೊಬ್ಬ ಭಾರತೀಯ ಪ್ರಜೆ ಕೂಡ ಹೆಮ್ಮೆಯಿಂದ ಹೇಳ್ಬೋದು ನರೇಂದ್ರ ಮೋದಿ ಅಂತ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಎಲೆಕ್ಷನ್ ಇದು ಫಸ್ಟ್ ನಾವು ಕೇಳೋದು ಮಾಧ್ಯಮದವರಾಗಿ. ಅಫ್ಕೋರ್ಸ್ ನಮ್ಮ ಪ್ರಧಾನಿಗಳ ಬಗ್ಗೆ ನಮಗೂ ಬಹಳನೇ ಹೆಮ್ಮೆ ಇದೆ, ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಎಲೆಕ್ಷನ್ ಟೈಮ್ ಅಲ್ಲಿ ಆ ಜನಪ್ರತಿನಿಧಿಯ ರಿಪೋರ್ಟ್ ಕಾರ್ಡ್ ಕೇಳ್ತೀವಿ ನಾವು. ದೃಶ್ಯಾವಳಿ ನಿಮ್ಗೆ ತೋರಿಸ್ತೀನಿ. ಬಹಳ ಬಹುಶಃ ಮದಗಜಗಳ ಕಾಳಗಕ್ಕೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕೂಡ ಕಾರಣ ಆಗುತ್ತೆ. ಯಾಕಂದ್ರೆ ವೆರಿ ಇಂಟ್ರೆಸ್ಟಿಂಗ್. ಈಗ ನೀವು ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂಶ ಹೇಳ್ತಾ ಇದ್ರಿ, ಮೋಸ್ಟ್ಲಿ ಹೇಳ್ತೀರಾ ಅಂತ. ಓಕೆ, ಜಯದೇವ ಆಸ್ಪತ್ರೆಯ ಮಂಜುನಾಥ್ ಅವರು ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಅದಾದ ನಂತರ ನೋಡಿ ಈಗಿನ ಫ್ರೆಶ್ ದೃಶ್ಯಾವಳಿಗಳು. ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸಿದ್ದಾರೆ ಮಂಜುನಾಥ್. ಪ್ರೀತಮ್ ಗೌಡ್ರು ಇದ್ದಾರೆ, ಅಣ್ಣಯ್ಯ ಲಕ್ಷ್ಮೀನಾರಾಯಣ ಇದ್ದಾರೆ, ರಂಗನಾಥ್ ಇದ್ದಾರೆ. ಮೊನ್ನೆ ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರದಿಂದ. ಇದು ಜೆ.ಪಿ. ಶೆಟ್ಟಿ ಅವರ ಇದು ಮಾಸ್ಟರ್ ಸ್ಟ್ರೋಕ್ ಅಲ್ವಾ? ಇದು ಹೇಗೆ ಇದು ಯಾವ ರೀತಿ ನೋಡಿ, JDS BJP ಜೊತೆಗೂಡಿದ್ದು ಒಂದಾದರೆ ಅದರ ಲೆಕ್ಕನೇ ಬೇರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಕಿರುವಂಥ ಒಂದು ಲೆಕ್ಕಾಚಾರನೇ ಬೇರೆ. ಇಲ್ಲಿ ನೋಡಿ, ಬಿಫೋರ್ ದಟ್ ಸರ್, ಅಲ್ಲಿ ಪ್ರೀತಮ್ ಗೌಡ ಅವರು ಇಫ್ ನಾಟ್ ಫಾರ್ ಮಂಜುನಾಥ್ ಹಿ ವುಡಂಟ್ ಹ್ಯಾವ್ ಕಮ್. ಖಂಡಿತ ಸಾಧ್ಯನೇ ಇಲ್ಲ. ಅದು ಕೂಡ ಯಾರ ಜೊತೆ? ಅಲ್ಲಿ ರಂಗನಾಥ್ ಇದ್ದಾರೆ, ಮತ್ತೊಂದು ಸಾಧ್ಯನೇ ಇಲ್ಲ. ನೋಡಿ ನೋಡಿ, ಇದು ಪಾಲಿಟಿಕ್ಸ್, ದೇವೇಗೌಡರ ಅಳಿಯ. ಹಾಗಂತ ಅವ್ರು ಯಾವತ್ತೂ ಕೂಡ ಅದನ್ನು
ದೇವೇಗೌಡರ ಅಳಿ ಅಂತ ಅವರು ಮಾಡ್ಕೊಂಡಿಲ್ಲ ಅಥವಾ ದೇವೇಗೌಡರು ಕೂಡ ಅದನ್ನೇನು Correct. ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ. ನಾನು ಅದನ್ನು ಮಾತಾಡೋದಿಲ್ಲ. ರಾಜಕೀಯಕ್ಕೆ ಬರುವಾಗ ಸಾರ್ವಜನಿಕ ಆಗಿಬಿಡುತ್ತೆ, ಎಲ್ಲರೂ ಕೂಡ ಮಾತಾಡಲೇಬೇಕಾಗತ್ತೆ. ಕುಣಿಗಲ್ ಬರುತ್ತೆ, ಆನೇಕಲ್ ಬರುತ್ತೆ, ರಾಜರಾಜೇಶ್ವರಿ ನಗರದ ಕೆಲವು ರಾಜರಾಜೇಶ್ವರಿ ನಗರ ಬರುತ್ತೆ. ಬಿಜೆಪಿಯ ವೋಟ್ ಮತ್ತು JDS ವೋಟು ದೇವೇಗೌಡರ ಅಳಿಯ ಅನ್ನೋ ಕಾರಣಕ್ಕಾಗಿ JDSನವರು ಮೈ ಮೇಲೆ ಎಳೆದುಕೊಂಡು ಕೆಲಸ ಮಾಡ್ತಾರೆ. ಬಿಜೆಪಿಗೆ ಒಂದು ರೀತಿಯಲ್ಲಿ ಮತ್ತು JDSಗೆ, ವಿಶೇಷವಾಗಿ JDSಗೆ DK ಶಿವಕುಮಾರನ್ನ ಕಟ್ಟಾಕಬೇಕು ಅಂತ ಬಹಳ ಒಂದು ಪ್ರಯತ್ನ. ಆ ಪ್ರಯತ್ನದ ಭಾಗವಾಗಿಯೇ JDS ಮತ್ತು ಬಿಜೆಪಿ ಕಾಂಬಿನೇಷನ್ ಆಗಿದ್ದು. ಅದುವೇ ಮುಖ್ಯ ಕಾರಣ. ಯಾಕಂತಂದ್ರೆ 6% ವೋಟ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಯಾರಾದರೂ ಶಾಕ್ ಆಗೋದೇ ಇರೋದಿಲ್ಲ. ಮಾಜಿ CM BS ಯಡಿಯೂರಪ್ಪ ಮನೆಗೆ ಮಂಜುನಾಥ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಆಗೋದು ಫಿಕ್ಸ್. ಬಹಳ ಅಚ್ಚರಿಯ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ಪ್ರೀತಮ್ ಗೌಡ್ ಎಲ್ಲಿಯ ಹಾಸನ, ಎಲ್ಲಿಯ ಮಂಜುನಾಥ್, ಎಲ್ಲಿಯ ಬೆಂಗಳೂರು ಗ್ರಾಮಾಂತರ, ಮತ್ತೊಂದು ಕಡೆ ರಂಗನಾಥ್. ಈ ಕಡೆ ನೋಡಿ, ಆ ಬ್ಲೂ ಶರ್ಟ್ ಪಕ್ಕದಲ್ಲಿ ರಂಗನಾಥ್ ಇದ್ದಾರಲ್ಲ, ಮೊನ್ನೆ ಪುಟ್ಟಣ್ಣಯ್ಯ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅವರು ಸೋತ್ರು ನಿಜ, ಆದರೆ ದೇವೇಗೌಡರ ಜೊತೆ ಕಾಣಿಸ್ಕೊಂಡಂಥವ್ರು, ಆಮೇಲೆ JDS ವಕೀಲ ಸಂಘ ಸಮಥಿಂಗ್ ಏನಿದೆಯಲ್ಲ ಸೆಲ್, ಅದರ ಮುಖ್ಯಸ್ಥರು ಕೂಡ. ಓಕೆ, ಈಗ ಗಮನಿಸಬೇಕು ನಿಮಗೆ, ನಾನು ಮೊದಲೇ ಹೇಳ್ತಾ ಇದ್ದೆ, ಅಲ್ಲಿ DK ಸುರೇಶ್ ಅವರನ್ನು ಕಟ್ಟಿ ಹಾಕೋದಕ್ಕೆ ದೊಡ್ಡ ಪ್ರಯತ್ನ. ಕೇವಲ BJP ಆಗೋದಿಲ್ಲ, ಕೇವಲ JDSನ ದೊಡ್ಡ ಒಂದು ವೋಟ್ ಬ್ಯಾಂಕ್ ಅಲ್ಲಿದೆ, ಖಂಡಿತವಾಗ್ಲೂ ಇದೆ. ಈಗ ಮಂಜುನಾಥ್ ಅವರ ಕಣಕ್ಕಿಳಿದಾಗ JDS ಯಾವ ರೀತಿ ಕೆಲಸ ಮಾಡಬಹುದು ಅಂತಂದ್ರೆ, ದೊಡ್ಡ ಮಟ್ಟದಲ್ಲಿ ಕಂಪ್ಲೀಟ್ ಆಗಿ ಕೆಲಸ ಮಾಡಿದೆ. ಐ ಡೋಂಟ್ ನೋ, ನನಗೆ BJP ಮತ್ತು JDSನ ಎರಡೂ ಕಡೆಯ ಏನು ಕಾರ್ಯಕರ್ತರು ಅದ್ಭುತವಾಗಿ ಕೆಲಸ ಮಾಡಬಲ್ಲರು, ಜೆಲ್ಲಾಗಬಲ್ಲರು ಅಂತಂದ್ರೆ ಇಲ್ಲಿ ಮಾತ್ರ ಅಂತ ಅನ್ಸುತ್ತೆ, ಬಹಳ ವಿಶೇಷವಾಗಿ. ಯಾಕಂದ್ರೆ ಅವರೆಲ್ಲ ಮಂಜುನಾಥ್ ಅವರ ವ್ಯಕ್ತಿತ್ವಕ್ಕೂ ಕೂಡ, ವ್ಯಕ್ತಿತ್ವ ಅಂದ್ರೆ ನಿಮಗೆ ಕಾಂಗ್ರೆಸ್ ಇಂದ ಕೂಡ ಓಟ್ ಬರುವಂತ ಚಾನ್ಸ್ ಇದೆ. ಅಗೇನ್ ಅವ್ರ ವ್ಯಕ್ತಿತ್ವಕ್ಕೆ ಅವರು ಯಾವತ್ತೂ ಕೂಡ ಅದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ದೇವೇಗೌಡರ ಅಳಿಯ ಅಂತ ಹೇಳಿ ಮಂಜುನಾಥ್ ಅವರಾಗ್ಲಿ ಅಥವಾ ಮಂಜುನಾಥ್ ನನ್ನ ಅಳಿಯ ಅಂತ ಹೇಳಿ ದೇವೇಗೌಡರಾಗ್ಲಿ ಯಾವತ್ತೂ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಪ್ರಯತ್ನಗಳು ಮಾಡಿಲ್ಲ. ಆದರೆ ಈಗ ಚುನಾವಣಾ ರಾಜಕೀಯ ಬೇರೆ. ಚುನಾವಣಾ ರಾಜಕೀಯದಲ್ಲಿ BJP JDS ಕಾಂಬಿನೇಷನ್ ಆದರೆ, ನಾನು ನಿಮಗೆ ಗೊತ್ತು, ರಾತ್ರಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಆ ವಿಧಾನಸಭಾ ಕ್ಷೇತ್ರಗಳ ವೋಟ್ ಶೇರಿಂಗನ್ನು ನಿಮ್ಗೆ ಹೇಳ್ತೀನಿ ನಾನು ಇವತ್ತು. ಎಷ್ಟು ದೊಡ್ಡ ರೀತಿಯಲ್ಲಿ ಇದು ಮಾಸ್ಟರ್ ಸ್ಟ್ರೋಕ್ DK ಬ್ರದರ್ಸ್ಗಳಿಗೆ ಅಂತೇಳಿ. ಹಾಗಂತ DK ಬ್ರದರ್ಸ್ಗಳೇನು ಕಡಿಮೆ ಅಲ್ಲ, ಅವರ ಬಳಿ ಬೇಕಾದಷ್ಟು ಅಸ್ತ್ರಗಳಿದೆ. ಅದೇನು ಅಂತ ಹೇಳ್ತೀನಿ. ನಮ್ಮ ಪ್ರವೀಣ್ ಸರ್ ಕೊಟ್ಟಿರುವಂತಹ ಫೈನಲ್ ಪಂಚ್, BJPಯಿಂದ ರಮೇಶ್ ಜಿಗಜಿಣಗಿ ಅಭ್ಯರ್ಥಿ ಆದರೆ ಮತ್ತು ಕಾಂಗ್ರೆಸ್ಸಿಂದ ರಾಜು ಅಲಗೂರು ಅವರು ಆಲ್ರೆಡಿ ಆಗಿದ್ದಾರೆ. ಗೆಲ್ಲುವ ಪ್ರಮಾಣ 56% BJP, ಕಾಂಗ್ರೆಸ್ 44%. BJPಯಿಂದ ಗೋವಿಂದ ಕಾರಜೋಳ ಕ್ಯಾಂಡಿಡೇಟ್ ಆದರೆ ಗೆಲ್ಲುವ ಪ್ರಮಾಣ BJPಗೆ 51% ಮತ್ತು ರಾಜು ಅಲಗೂರು ಅವರಿಗೆ 48%. ಓಕೆ, ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಭಾಳ ಮುಖ್ಯವಾಗಿರೋದು ರಮೇಶ್ ಜಿಗಜಿಣಗಿನ ಗೋವಿಂದ ಕಾರಜೋಳ ಅನ್ನುವಂಥದ್ದು. ರಮೇಶ್ ಜಿಗಜಿಣಗಿ ಭಾಳ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿತಾ ಇದ್ದಾರೆ. ಆಮೇಲೆ ಇವತ್ತು ಫೈನಲ್ ಆಗಿ ಬರ್ಬೋದು. ಆದರೆ ಒಂದು ಹೇಳ್ತೀನಿ, ಇಬ್ಬರೂ ಕೂಡ ಮೂಲ BJP ಅಲ್ಲ. ಗೋವಿಂದ ಕಾರಜೋಳ ಇರ್ಬೋದು ಅಥವಾ ರಮೇಶ್ ಜಿಗಜಿಣಗಿ ಜನತಾ ಪರಿವಾರದಿಂದ ಬಂದವರು. ಆದರೆ ಒಂದು ರೀತಿಯಲ್ಲಿ ಗೋವಿಂದ ಕಾರಜೋಳ ಮೂಲ BJP ಥರ ಆಗೋಗ್ಬಿಟ್ಟಿದ್ದಾರೆ. ರಮೇಶ್ ಜಿಗಜಿಣಗಿ ಇನ್ನೂ ಕೂಡ ಹಂಗಿಲ್ಲ. ಅವರು ನನಗೆ ಕೊಟ್ಟಿಲ್ಲ ಅಂತಂದ್ರೆ ಅನ್ನುವಂಥ ರೀತಿಯಲ್ಲೇ ಮಾತಾಡ್ತಿದ್ದಾರೆ. ಸ್ಪೆಕ್ಯುಲೇಷನ್ ಅವರು ಕಾಂಗ್ರೆಸ್ಗೆ ಹೋಗಿ ಅಲ್ಲಿಂದ ಟಿಕೆಟ್ ಅಂದ್ರೆ ಆಗದೇ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಸೊ ಇದು ಇವತ್ತಿನ ರಣಕಣ. ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಜಿಲ್ಲೆಯ ಜೊತೆ ರಣಕಣದ ಜೊತೆ ಹಾಜರಾಗ್ತೀನಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಓಕೆ, ನಾವು ಬ್ರೇಕ್ ಹೋಗೋದಕ್ಕಿಂತ ಮುಂಚೆ BSY ಮತ್ತು ಮಂಜುನಾಥ್ ಮಾತನಾಡ್ತಾ ಇದ್ದಾರೆ. ಏನ್ ಮಾತನಾಡ್ತಾ ಇದ್ದಾರೆ ನೋಡಿ. ಡಾಕ್ಟರ್ CN ಮಂಜುನಾಥ್ ಅವರು ಲಕ್ಷಾಂತರ ಜನರಿಗೆ ಏನು ಆಸ್ಪತ್ರೆಯಲ್ಲಿ ಅವರ ಪ್ರಾಣವನ್ನು ಉಳಿಸಿದಾರೋ ಅಂಥ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋರಿದ್ದಾರೆ. ಅವ್ರಿಗೆ ಬಹುಶಃ ಅಂಥ ವ್ಯಕ್ತಿಗಳು ಚುನಾವಣೆಗೆ ನಿಂತಾಗ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾದಂಥ ಒಬ್ಬ ಹಿರಿಯ ವ್ಯಕ್ತಿ. ಚುನಾವಣೆ ರಾಜಕಾರಣ ಅನಿವಾರ್ಯ. ಅವರಿವತ್ತು ಬಂದದ್ರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಕೊಟ್ಟಂತಾಗಿದೆ. ನರೇಂದ್ರ ಮೋದಿಯವ್ರ ಜೊತೆಗೂ ಸಹ ಮೊನ್ನೆ ಈ ಥರ ಅವ್ರು ಸೇರ್ತಿರೋದ್ರ ಬಗ್ಗೆ ತುಂಬ ಅವರು ಸಂತೋಷಪಟ್ಟರು. ಈಗ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ, ಲೋಕಸಭೆಗೆ ನಿಲ್ತಾ ಇದ್ದಾರೆ ಅಂತ ಹೇಳಿದಾಗ ಭಾಳ ಅವರು ಅಮಿತ್ ಶಾ ಅವರು ಭಾಳ ಸಂತೋಷಪಟ್ಟರು. ಅಂಥ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ತಾ ಇರೋವಂಥದ್ದು ತುಂಬ ಸಂತೋಷ ಸಂಗತಿ. ಅವರಿಗೆ
ಈ ನಾಡಿನ ಜನರ ಪರವಾಗಿ, ಪಕ್ಷದ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತೇನೆ. ಅವರು ನಿಮ್ಮ ಕುರಿತು 4 ಮಾತಾಡ್ತಾರೆ. ನಾನು ಸುದೀರ್ಘವಾಗಿ ಈ ಹೃದ್ರೋಗ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದೇವೆ. ಅದರಲ್ಲೂ ಕೂಡ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಕೈಗೆಟುಕುವ ದರದಲ್ಲಿ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆ ಸಿಗುವಂಥ ಒಂದು ಈ ದೀರ್ಘಕಾಲದ ಅನುಭವದಲ್ಲಿ ಇವತ್ತು ನಮ್ಮ ನಾಡಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಳೆದ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತಲೇ ಹೇಳಬೇಕಾಗುತ್ತೆ. ಈಗ ಬರ್ತಾ ಇರೋದು ಹ್ಯಾಟ್ರಿಕ್ ಎಲೆಕ್ಷನ್. 2014 ಆಯಿತು, 19 ಆಯಿತು, ಇವಾಗ 2024ರಲ್ಲಿ. ಸೊ ಅವರ ನಾಯಕತ್ವದಲ್ಲಿ ಇವತ್ತು ದೇಶ ಆರ್ಥಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾರತ ದೇಶಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುವ ಮಟ್ಟದಲ್ಲಿ ಇವತ್ತು ಕೆಲಸ ಆಗ್ತಾಯಿದೆ. ಅದರಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಹೆಚ್ಚು ಸಾಧಕರಿಗೆ ಮತ್ತು ಪರಿಣತರಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಈ ಲೋಕಸಭಾ ಚುನಾವಣೆಯನ್ನು ಇವತ್ತು ಎದುರಿಸ್ತಾ ಇದ್ದೇನೆ. ಹೀಗಾಗಿ ನಾವು ಕಪಲ್ ಆಫ್ ಡೇಸಲ್ಲಿ ಈ ಪಕ್ಷಕ್ಕೆ ಈಗ ಆಲ್ರೆಡಿ ನಾವು ಇದ್ದೇವೆ. ಸೊ ಅಧಿಕೃತವಾಗಿ ಇನ್ನೊಂದು 2-3 ದಿವಸದಲ್ಲಿ ಇದ್ರ ಬಗ್ಗೆ ಸೇರ್ತಾರೆ. ನಾಳೆ ಸೇರ್ಪಡೆ ಇದೆ ಸರ್? ನಾಳೆ ಇಲ್ಲ, ಈಗ ಆಲ್ರೆಡಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ನಾವು ಆಲ್ರೆಡಿ ಚರ್ಚಿಸಿದ್ದೇವೆ. ಸೊ ಹಾಗಾಗಿ ಇದು ಮಾಡಿ ಸರ್, ಕ್ಷೇತ್ರದ ವಿಚಾರದಲ್ಲಿ ಏನಾದರೂ ಅಂತಿಮ ನಿರ್ಧಾರ ತಗೊಂಡು? ಆಮೇಲೆ ರಾಜಕೀಯ ಅನ್ನೋದು ಸರ್ ನಿಮಗೆ ಹೊಸತು. ಸೊ ಯಾವ ರೀತಿ ನೀವು ವೈದ್ಯಕೀಯ ಕ್ಷೇತ್ರದಿಂದ ರಾಜಕೀಯಕ್ಕೆ ಇದು ಮಾಡಿ? ಅಂದರೆ ನಾನು ರಾಜಕೀಯ ಆಯಿತು, ಇದು ಲೋಕಸಭಾ ಚುನಾವಣೆ ಅಂದರೆ ರಾಜಕೀಯನೇ. ಬಟ್ ರಾಜಕೀಯದಲ್ಲೂ ಕೂಡ ನಾನು ರಾಜಕೀಯ ಮಾಡಲ್ಲ, ರಾಜಕೀಯದಲ್ಲೂ ಕೂಡ ರಾಜಕೀಯ ಮಾಡೋದಿಲ್ಲ ನಾನು. ಬಟ್ ನಮಗೆ ಇರತಕ್ಕಂಥ ಈ ದೀರ್ಘಕಾಲದ ಅನುಭವ, ಯಾಕೆಂದರೆ ಇವತ್ತು ನಮ್ಮ ಬಹಳ ಮುಖ್ಯವಾದದ್ದು ಆರೋಗ್ಯ ಕ್ಷೇತ್ರ, ಆರೋಗ್ಯ ಮತ್ತು ಶಿಕ್ಷಣ, ಕೃಷಿ ಮತ್ತು ತಂತ್ರಜ್ಞಾನ, ಈ 4 ಬಹಳ ಒಂದು ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಹೀಗಾಗಿ ಇವತ್ತು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಹೊಸ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಆಲ್ರೆಡಿ ನಾವು ಇಲ್ಲಿ ರಾಜ್ಯದಲ್ಲಿ ಅದನ್ನು ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ. ಇದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಬದಲಾವಣೆ ತಂದು, ಯಾಕೆಂದರೆ ನನಗೆ ಕಳೆದ ಸುಮಾರು 2-3 ವಾರದಿಂದ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಕೂಡ, ಅದರಲ್ಲಿ ತಜ್ಞರಿದ್ದಾರೆ, ಅದರಲ್ಲಿ ಮಧ್ಯಮ ವರ್ಗದ ಜನರಿದ್ದಾರೆ, ಅದರಲ್ಲಿ ಕೃಷಿಕರಿದ್ದಾರೆ, ಅದರಲ್ಲಿ ವೈದ್ಯರಿದ್ದಾರೆ. ಸೊ ಕೆಲವು ಬೇರೆ ರಾಜ್ಯಗಳಿಂದನೂ ಕೂಡ ನಮ್ಮ ಸ್ನೇಹಿತರುಗಳು ಅಥವಾ ಒಂದು ನೀವು ರಾಷ್ಟ್ರ ಮಟ್ಟಕ್ಕೆ ನೀವು ಏಕೆ ಕೊಡಬಾರ್ದು ನಿಮ್ಮ ಸೇವೆ ಅನ್ನುವ ನಿಟ್ಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ನಾನು ಪಡೆದಿದ್ದೇನೆ. ಆಮೇಲೆ ನಿಮಗೆ ಗೊತ್ತು ರಾಜಕಾರಣ, ನೀವು ಸ್ಪರ್ಧೆ ಮಾಡೋ ಚರ್ಚೆ ಆಗ್ತಿರೋದು ಬೆಂಗಳೂರು ಗ್ರಾಮಾಂತರ ಅಂತ. ಅಲ್ಲಿ DK ಬ್ರದರ್ಸ್ ಇಷ್ಟು ವರ್ಷ ನೀವು ಮಾಡಿದಿರೋಂಥ ಸಾಧನೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು. ಅದೆಲ್ಲವನ್ನ ಸ್ವೀಕಾರ ಮಾಡೋಕ್ಕೆ ರೆಡಿ ಇದ್ದಾರೆ ಮಂಜುನಾಥ್ ಅವರು ಅನ್ನೋಂಥದ್ದು. ಅಲ್ಲಿ ಆರೋಪ ಬರುತ್ತೆ, ಪ್ರತ್ಯಾರೋಪ ಬರುತ್ತೆ, ಬೈಗುಳ ಬರುತ್ತೆ, ನಿಮ್ಮ ಫ್ಯಾಮಿಲಿನ ತಂದು ಬಿಡ್ತಾರೆ. ಇದೆಲ್ಲವೂ ರಾಜಕಾರಣದಲ್ಲಿ ಆಗುತ್ತೆ. ಅದಕ್ಕೆ ಸೂಕ್ಷ್ಮ ಸ್ವಭಾವದ ಮಂಜುನಾಥ್ ಅವರು ರೆಡಿ ಇದ್ದಾರಾ ಅಂತ, ಆ ರಾಜಕಾರಣದ ಪಟ್ಟಿಗಳನ್ನು ಕೇಳೋದಕ್ಕೆ ರೆಡಿ ಇದ್ದಾರಾ ಮಂಜುನಾಥ್ ಅಂತ. ಅಲ್ಲ, ಇವಾಗ ಏನಾಗುತ್ತೆ ಅಂದರೆ, ಈಗ ಚುನಾವಣೆಗೆ ನಿಂತ ಮೇಲೆ ಕೆಲವೆಲ್ಲ ವಿಚಾರಗಳು ಬಂದೇ ಬರುತ್ತೆ. ಆದರೆ ನಾವೇನು ಅನ್ನೋದು ಎಲ್ಲ ಜನರಿಗೂ ಗೊತ್ತಿದೆ. ನಮ್ಮ ಸ್ವಭಾವ ಏನು ಅಥವಾ ನಮ್ಮ ಕಾರ್ಯದಕ್ಷತೆ ಏನು, ಕಾರ್ಯವೈಖರಿ ಏನು. ಯಾಕೆಂದರೆ ಆರೋಗ್ಯ ಕ್ಷೇತ್ರ ಕೂಡ ಅತಿ ದೊಡ್ಡ ಸಮಾಜ ಸೇವಾ ಕ್ಷೇತ್ರ.